ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಎಫೆಕ್ಟ್ ಸದ್ಯಕ್ಕೆ ಭಾರತಕ್ಕೆ ಬಹುಮಟ್ಟದಲ್ಲಿ ಸಮಸ್ಯೆಯನ್ನು ತಂದೊಡ್ಡಿರುವಂತಹದ್ದು. ಕಳೆದ ಒಂದು ವಾರದಿಂದಲೂ ಸಹ LPG ಗ್ಯಾಸ್ ಆಟೋ ಬಳಕೆಗೆ ಏನು LPG ಗ್ಯಾಸನ್ನು ಬಳಕೆ ಮಾಡ್ತಾ ಇದ್ರು, ಇದರ ಕೊರತೆಯಿಂದಾಗಿ ಸಾಕಷ್ಟು ಆಟೋ ಚಾಲಕರು ಸಹ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಸದ್ಯಕ್ಕೆ ಈಗ ನಾನು ಇರೋದು LPG ಗ್ಯಾಸ್ ಬಂಕ್ನ ಮುಂಭಾಗದಲ್ಲಿ. ತಾವು ಗಮನಿಸ್ತಾ ಇರ್ಬೋದು, ಇದು ಕಲ್ಯಾಣ್ ನಗರದಲ್ಲಿ ಕಂಡು ಬರ್ತಾ ಇರುವಂಥ ಒಂದು ಗ್ಯಾಸ್ ಬಂಕ್. ಇಲ್ಲಿಯೂ ಸಹ ಸಾಕಷ್ಟು ಜನರು ಬೆಳಗ್ಗೆಯಿಂದಲೇ ಏನು ಸ್ಟಾಕ್ ಬಂದಿದೆ ಅಂತ ಹೇಳಿ ಮಾಹಿತಿ ಗೊತ್ತಾಯಿತು, ಆವಾಗಲಿಂದ ಸಹ ಸಾಕಷ್ಟು ಜನರು ಆಟೋ ಚಾಲಕರು ಬಂದು ಗ್ಯಾಸನ್ನು ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ಕಳೆದ ಒಂದು ವಾರದಿಂದಲೂ ಸಹ ಸಾಕಷ್ಟು ಕಡೆಗಳಲ್ಲಿ ಗ್ಯಾಸ್ನ ಅಭಾವ ಉಂಟಾಗಿತ್ತು, ಸಾಕಷ್ಟು ಕಡೆಗಳಲ್ಲಿ ಖಾಲಿಯಾಗಿತ್ತು, ಸ್ಟಾಕ್ ಇರಲಿಲ್ಲ. ಈ ನಿಟ್ಟಿನಲ್ಲಿ ಒಂದಷ್ಟು ಬಂಕ್ಗಳು ಸಹ ತಾತ್ಕಾಲಿಕವಾಗಿ ಬಂದನ್ನು ಮಾಡಿದರು. ಸದ್ಯಕ್ಕೆ ಯಾವ ಬಂಕಲ್ಲಿ ಗ್ಯಾಸ್ ಪೂರೈಕೆಗೆ ಮುಂದಾಗಿದ್ದಾರೆ ಅಲ್ಲಿ ಸರದಿ ಸಾಲಲ್ಲಿ ನಿಂತು ಆಟೋ ಚಾಲಕರು ಗ್ಯಾಸನ್ನು ಹಾಕ್ಸ್ಕೊಳ್ಳೋದಕ್ಕೆ ಪಡೆಯುವುದಕ್ಕೆ ಮುಂದಾಗಿರುವಂಥದ್ದೇ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇದು ಕಲ್ಯಾಣ್ ನಗರದಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಸೂಪರ್ ಗ್ಯಾಸ್ ಬಂಕ್ ಇದು. ಇಲ್ಲಿ ಬೆಳಿಗ್ಗೆ 4 ಗಂಟೆಯಿಂದಲೂ ಸಹ ಆಟೋ ಚಾಲಕರು ಬಂದು ಗ್ಯಾಸನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗಿರುವಂತಹದ್ದು. ಸುಮಾರು ಏನಿಲ್ಲ ಅಂತಂದ್ರೂ ಸಹ 2.5 ಕಿಲೋಮೀಟರ್ವರೆಗೂ ಸಹ ಇಂತಹದ್ದೇ ಕ್ಯೂನಲ್ಲಿ ಕ್ಯೂ ಮುಖಾಂತರವಾಗಿ ನಿಂತು ಸರದಿ ಸಾಲಲ್ಲಿ ನಿಂತು ಗ್ಯಾಸನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದೇ. ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಗ್ಯಾಸನ್ನು ಪಡೆದುಕೊಳ್ಳುವುದಕ್ಕೆ ಅಂತ ಹೇಳಿ ಜನರು ಇಲ್ಲಿ ನಿಂತಿದ್ದಾರೆ ಅಂತ ಹೇಳಿ. ಇಲ್ಲಿರುವಂಥ ಆಟೋ ಚಾಲಕರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತಾವು ಯಾವಾಗಿಂದ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀರಾ? ಆಯ್ತು, ಅವಲೇ 3/4 ಅವರ್ ಆಯ್ತು. ಅಲ್ಲಿಂದ ಬರ್ತಾ ಇದ್ದೀವಿ, ಕೆನರಾ ಬ್ಯಾಂಕ್ ಕಾಲೋನಿಯಿಂದ. ನಿಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಹೆಂಗೆ ಸರ್? ಸಿಗುತ್ತೆ, ಅದೇ ಎಲ್ಲರಿಗೂ ಬೇಕು ಅಂತ ಹಾಕ್ತಾವ್ರೆ. ಕರೆಕ್ಟಾಗಿ ಒಂದು ಮಿನಿಮಮ್ ಆಗಿ ಹಾಕ್ತಾವ್ರೆ. ಎಲ್ಲ 3 ಲೀಟ್ರು 4 ಲೀಟ್ರು ಹಿಂಗೆ ಹಾಕ್ತಾವ್ರೆ. ಸೊ ನೋಡಿದ್ರಲ್ಲ, ಸಾಕಷ್ಟು ಜನರು ಸಹ ಬೆಳಿಗ್ಗೆಯಿಂದಲೂ ಇಲ್ಲಿಗೆ ಬಂದು ಗ್ಯಾಸನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಆದರೆ ಯಾರಿಗೂ ಸಹ ನಾವು ಟ್ಯಾಂಕರನ್ನು ಫುಲ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಎಲ್ರಿಗೂ ಪೂರೈಕೆ ಆಗಬೇಕನ್ನುವಂಥ ನಿಟ್ಟಿನಲ್ಲಿ 200ರಿಂದ 300 ಲೀಟ್ರ್ವರೆಗೂ ನಾವು ಹಾಕ್ತೀವಿ, 2ರಿಂದ 3 ಲೀಟ್ರ್ವರೆಗೂ ಕೊಡ್ತೀವಿ ಅನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವ್ರಿಗೂ ಸಹ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. ಇನ್ನೊಂದು ಇಲ್ಲೇನಂತಂದರೆ ಬೆಳಗ್ಗೆಯಿಂದ ಆಟೋಗಳು ನಿಂತಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದಾಗಿ ಸಹ ಟ್ರಾಫಿಕ್ ಪೊಲೀಸರು ಸಹ ಇಲ್ಲಿಗೆ ಭೇಟಿ ನೀಡಿ ಅಂದರೆ ಯಾವುದೇ ಗಲಾಟೆಗಳಾಗಬಾರ್ದು, ಹೆಚ್ಚು ಕಮ್ಮಿಯಾಗಿ ತೊಂದರೆಗಳಾಗಬಾರ್ದು, ಸಮಸ್ಯೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಹ ಪೊಲೀಸರು ಸಹ ಇಲ್ಲಿಗೆ ಭೇಟಿ ಕೊಟ್ಟಿರುವಂಥದ್ದು. ಇನ್ನು ಇಲ್ಲಿ ಸುತ್ತಮುತ್ತಲೂ ಸಹ ಟ್ರಾಫಿಕ್ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಆಟೋಗಳು ಕ್ಯೂ ಅಲ್ಲಿ ನಿಂತಿರೋದ್ರಿಂದಾಗಿ ವಾಹನ ಸವಾರರಿಗೂ ಸಹ ಒಂದು ರೀತಿಯಲ್ಲಿ ತಲೆನೋವು ತಂದೊಡ್ಡಿರುವಂತಹದ್ದು. ಒಟ್ಟಾರೆಯಾಗಿ ಈಗ ನಮ್ಮ ಕರ್ನಾಟಕದಲ್ಲಿ ಗ್ಯಾಸ್ ಅಭಾವ ಏನು ಕಂಡು ಬರ್ತಾ ಇದೆ, ಒಂದು ರೀತಿಯಲ್ಲಿ ಸಮಸ್ಯೆಯಾಗಿ ಪರಿಣಮಿಸಿರುವಂಥದ್ದು. ಅದರಲ್ಲೂ ಆಟೋ ಚಾಲಕರ ಜೀವನ ನಡಿಬೇಕಾಗಿರುವಂಥದ್ದು ಆಟೋದ ಮುಖಾಂತರವಾಗಿರೋದ್ರಿಂದಾಗಿ ಅವರಂದ್ರೂ ಸಾಕಷ್ಟು ಪರದಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.